ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಬರೀ ನಾನಿವತ್ತು ಅಗಸೆ ಬೀಜದಿಂದ ಕಟ್ಲಿ ಅಥವಾ ಬರ್ಫಿ ಮಾಡೋದು ತೋರಿಸ್ಕೊಡ್ತೀನಿ. ಇದು ತುಂಬ ಆರೋಗ್ಯದಾಯಕವಾಗಿರುತ್ತೆ. ಈ ನಾಗರ ಪಂಚಮಿ ಹಬ್ಬಕ್ಕೆ ಉಂಡಿ ಬದಲು ಈ ಥರ ಆರೋಗ್ಯಕರವಾದ ಕಟ್ಲಿ ಮಾಡಿ ಸೇವಿಸೋದರಿಂದ ಅಗಸೆ ಬೀಜದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ದೇಹದ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೋಬೋದು. ನಾವು ಅಗಸೆ ಬೀಜದಿಂದ ಚಟ್ನಿ ಮಾಡಿ ಸೇವಿಸ್ತೀವಿ, ಆದರೆ ಈ ಸರಿ ಕಟ್ಲಿ ಮಾಡೋಣ. ಇದು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಫ್ಯಾಟ್ ಕಡಿಮೆ ಆಗುತ್ತೆ, ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಪ್ರಯೋಜನ ಉಂಟು ಇದರಿಂದ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲು ಒಂದು ದೊಡ್ಡ ಬೌಲ್ನಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಇಂಗ್ಲೀಷಲ್ಲಿ ಫ್ಲ್ಯಾಕ್ಸ್ ಸೀಡ್ ಅಂತ ಹೇಳ್ತಾರೆ. ಇದರಲ್ಲಿ ಹೆಚ್ಚಿನ ನಾರಿನಂಶ ಇರುತ್ತೆ, ಫೈಬರ್. ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. 1 ಕಪ್ ಅಗಸೆ ಬೀಜಕ್ಕೆ 1/4 ಕಪ್ಪು ಬಿಳಿ ಎಳ್ಳು, 1/4 ಕಪ್ಪು ಕಡಲೆ ಬೀಜ, ಶೇಂಗಾ ಬೀಜ ಮತ್ತು 1 ಕಪ್ಪು ಬೆಲ್ಲ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ. ಈ 4 ಸಾಮಾನು ಮತ್ತು ಸ್ವಲ್ಪ ತುಪ್ಪ ಆದರೆ ಸಾಕು, ತುಪ್ಪ ಜಾಸ್ತಿ ಬೇಕಂತಿಲ್ಲ. 1-2 ಟೀ ಚಮಚ ಮತ್ತು ಏಲಕ್ಕಿ ಪುಡಿ. ಮೊದಲು ಈ 4-5 ಸಾಮಾನಾದರೆ ಸಾಕು. ಇವನ್ನು ರೆಡಿ ಮಾಡಿಟ್ಕೊಂಡು ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅಗಸೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ನಾವು ಅಗಸೆ ಚಟ್ನಿಗೆ ಯಾವ ಥರ ಹುರಿತೀವಲ್ಲ ಅದೇ ಥರ ಚಟಪಟ ಅನ್ನಬೇಕು. ಅಗಸೆ ಬೀಜ ಮತ್ತು ಸ್ವಲ್ಪ ಕಂಪು ವಾಸನೆ ಬರಬೇಕು, ಕಂದು ಬಣ್ಣ ಬರುವವರೆಗೆ ಹುರಿದು ತೆಗಿಬೇಕು. ನಂತರ ಅದೇ ಕಡಾಯಿ ಒಳಗೆ ಕಡಲೆ ಬೀಜ ಸಹ ಹುರಿದು ತೆಗಿಬೇಕು. ಕಡಲೆ ಬೀಜ ಹುರಿದು ತೆಗೆದು ಮತ್ತು ತಣ್ಣಗಾದ್ಮೇಲೆ ಅದರದ ಸಿಪ್ಪೆ ತೆಗಿಬೇಕು. ನೋಡಿ, ಈಗ ಹುರಿದಿದೆ. ಕಡಲೆ ಬೀಜ ತಕ್ಕೊಂಡು ಈಗ ಎಳ್ಳು ಹಾಕಿದ್ದೀನಿ. ಬಿಳಿ ಎಳ್ಳು 1/4 ಕಪ್ಪು. ಈ ಕಡಲೆ ಬೀಜ ಎಳ್ಳು ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ, ಇಂತಿಷ್ಟೇ ಪ್ರಮಾಣ ಅಂತಿಲ್ಲ. ಬೆಲ್ಲ ಸಹ ನಿಮಗೆ ಸಪ್ಪೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಸಿಹಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಎಲ್ಲ ತಣ್ಣಗಾಗಿದೆ. ನಾನು ಒಂದೊಂದೇ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ತೀನಿ. ಈಗ ಅಗಸೆ ಪೌಡರ್ ರೆಡಿ ಆಯಿತು. ನಾವು ಚಟ್ನಿಗೆ ಹೇಗೆ ಮಾಡ್ಕೊಳ್ತೀವಲ್ಲ ಅದೇ ಥರ ಪೌಡರ್ ಆಯ್ತಿದು. ಈಗ ಬಿಳಿ ಎಳ್ಳು ಪುಡಿ ಮಾಡ್ಕೊಳ್ಳೋಣ. ನೀವು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ರೆ ಎಲ್ಲ ಒಟ್ಟಿಗೆ ಸೇರಿ ಮಿಕ್ಸಿಗೆ ಹಾಕ್ಬೋದು. ಬಿಳಿ ಎಳ್ಳು ಪೌಡರ್ ಆದಮೇಲೆ ಈಗ ಕಡಲೆ ಬೀಜದ್ದು ಸಿಪ್ಪೆ ತೆಗೆದಿದ್ದೀನಿ. ಇದರದ್ದು ಸಹ ಪೌಡರ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಫೈನ್ ಆಗಬಾರ್ದು, ಸ್ವಲ್ಪ ಕೋರ್ಸಿದ್ರೆ ನಡೀತದೆ. ನಾವು ಯಾವಾಗಲೂ ಒಂದೇ ಥರದ ಉಂಡೆ ಮಾಡ್ತಿರ್ತೀವಿ, ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು. ಈಗ 1 ಬೌಲ್ನಷ್ಟು ಬೆಲ್ಲ ತೊಗೊಂಡು ಕಡಾಯಿಯಲ್ಲಿ ಹಾಕಿ ಬೆಲ್ಲ ಮುಳುಗುವಷ್ಟು ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಈಗ ಕರಗಿಸ್ಕೋಬೇಕು. ಬೆಲ್ಲ ಚೆನ್ನಾಗಿ ಬೆಲ್ಲ ಕರಗಿ ಪಾಕ ಬರೋಕ್ಕೆ ಶುರು ಆಗಬೇಕು. ಸ್ವಲ್ಪ ಏರು ಪಾಕ ಬರಬೇಕು. ಏರು ಪಾಕ ಅಂದರೆ 1-2 ಎಳೆ ಹೀಗೆ ತೆಗೆದು ನೋಡಿದಾಗ ಅಂಟಂಟು ನಮಗೆ ಗೊತ್ತಾಗುತ್ತೆ ಅದು ಪಾಕ ಬಂದಿದೆ ಅಂತ. ಅಂಟಂಟಾಗಬೇಕು, ಏರೆಳೆ ಪಾಕ ಅಂತಾರೆ. ಪಾಕ ಸ್ವಲ್ಪ ಇಳಿ ಪಾಕ ಇದ್ದರೆ ಅದು ಕೂಡುವುದಿಲ್ಲ, ಕಟ್ಲಿ ಬರೋದಿಲ್ಲ ಅಥವಾ ಉಂಡಿ ಸಹ ಬರೋದಿಲ್ಲ. 2 ಎಳೆ ಪಾಕ ಬಂದರೆ ಕಟ್ಲಿ ಚೆನ್ನಾಗಿ ಬರ್ತವೆ, ಅಥವಾ ಉಂಡಿ ಥರನೇ ಪಾಕ ಮಾಡ್ಕೋಬೇಕು. ನೀವು ಕಟ್ಲಿ ಬದಲು ಅಗಸೆ ಬೀಜದ ಉಂಡಿ ಸಹ ಇದೇ ಥರ ಮಾಡ್ಕೋಬೋದು. ಈಗ ಪಾಕ ಬಂದಾದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಸ್ವಲ್ಪ ನಿಧಾನಕ್ಕೆ ಎಲ್ಲ ಪೌಡರ್ ಹಾಕ್ತಾ ಹೋಗಬೇಕು. ಪೌಡರ್ ಹಾಕಿ ಕಲಿಸ್ತಾ ಹೋಗಬೇಕು. ತುಂಬ ಸುಲಭ ಇದು, 5 ನಿಮಿಷದಲ್ಲಿ ಮಾಡ್ಕೋಬೋದು, ಆರಾಮಾಗಿ ಮಾಡ್ಬೋದು. ಒಂದು ಚೇಂಜ್ ಇರುತ್ತೆ. ನಾವು ಯಾವಾಗಲೂ ಬೇಸನ್ ಉಂಡಿ, ಶೇಂಗಾ ಉಂಡಿ ಆ ಥರ ಮಾಡೋ ಬದಲು ಅಗಸೆ ಬೀಜದ ಉಂಡಿ ಅಥವಾ ಅಗಸೆ ಬೀಜದ ಬರ್ಫಿ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೊಡಿ. ಅವರು ಸಹ ಏನು ಇದು ಹೊಸ ರೆಸಿಪಿ ಅಂತ ಕೇಳ್ತಾರೆ, ಖುಷಿ ಆಗುತ್ತೆ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವೀಕ್ಷಕರೇ, ಇನ್ನೂ ನೀವು ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಅಗಸೆ ಬೀಜದ ಕಟ್ಲಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಪಾಕದಲ್ಲಿ ಸಹ ಹಾಕ್ಬೋದು ಅಥವಾ ಈ ರೀತಿ ಮೇಲೆ ಸಹ ಹಾಕ್ಬೋದು. ಈಗ ಏಲಕ್ಕಿ ಪುಡಿ. ನೀವು ಉಂಡಿ ಬೇಕಂದರೆ ಸಣ್ಣ ಉಂಡೆ ಸಹ ಮಾಡ್ಕೋಬೋದು. ನಾಗರ ಪಂಚಮಿ ಇದೆ ಎಲ್ಲ, ಸಣ್ಣದು ಉಂಡೆ ಸಹ ಮಾಡ್ಕೋಬೋದು. ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಕಟ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಕಾಜು ಕಟ್ಲಿ ಮಾಡ್ತೀವಲ್ಲ, ಬರ್ಫಿ ಮಾಡ್ತೀವಿ, ಅದೇ ಥರ. ಇದು ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿಯಾಗತ್ತೆ. ಈಗ ಬಿಸಿ ಇರುವಾಗಲೇ ಒಂದು ತಟ್ಟಕ್ಕೆ ಸ್ವಲ್ಪ ತುಪ್ಪ ಸವರಿ ಅದರ ಮೇಲೆ ಇದನ್ನು ಹಾಕಬೇಕು.
ಕಾಜು ಬರ್ಫಿ ಅಥವಾ ಶೇಂಗಾ ಚಿಕ್ಕಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಬರುತ್ತೆ. ನಿಮಗೆ ಗಟ್ಟಿ ಬೇಕಂದರೆ ಸ್ವಲ್ಪ ಪಾಕ ಏರ್ ಮಾಡ್ಬೋದು, ಸ್ವಲ್ಪ ಮೆತ್ತಗೆ ಬೇಕಂದರೆ ಪಾಕ ಸ್ವಲ್ಪ ಇಳಿ ಪಾಕ ಮಾಡಿದರೆ ಮೆತ್ತಗಾಗುತ್ತೆ, ಅಷ್ಟೇ ವ್ಯತ್ಯಾಸ. ಈಗ ಕೈಯಿಂದ ಬಿಸಿ ಇರುವಾಗಲೇ ಚೆನ್ನಾಗಿ ತಟ್ಟಬೇಕು. ನೀವು ಅಗಸೆ ಚಟ್ನಿ ಮಾಡಿರ್ತೀರಿ, ರೊಟ್ಟಿ ಜೊತೆ, ಚಪಾತಿ ಜೊತೆ, ಮೊಸರು ಜೊತೆ ನಾವು ಅಗಸೆ ಚಟ್ನಿ ಹಾಕ್ಕೊಳ್ತೀವಿ. ಆದರೆ ಈ ಥರ ಒಂದು ಸರಿ ನೀವು ಅಗಸೆ ಕಟ್ಲಿ ಮಾಡಿ ನನ್ನ ಮೆಥಡಲ್ಲಿ ಹೇಗಿತ್ತಂತ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದು ತುಂಬ ಆರೋಗ್ಯಕರವಾಗಿರುತ್ತೆ, ತುಂಬ ಒಳ್ಳೆಯದು. ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಗಸೆ ಬೀಜ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಫ್ಯಾಟ್ ಕಡಿಮೆ ಆಗುತ್ತೆ, ತೂಕ ಕಡಿಮೆ ಮಾಡ್ಕೊಳ್ಬೋದು, ಮತ್ತು ನಾರಿನಂಶ ಕೂಡ ಹೆಚ್ಚಾಗಿರುತ್ತೆ. ಇದು ಸಕ್ಕರೆ ಕಾಯಿಲೆ ಇರುವವರಿಗೂ ಸಹ ತುಂಬ ಒಳ್ಳೆಯದು. ಬಿ ಪಿ, ಸಕ್ಕರೆ ಕಾಯಿಲೆ ಇರುವವರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಬಾಯಲ್ಲಿ ಸಹ ಇಟ್ಟರೆ ಕರಗತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.